ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಪ್ರಜಾಕೀಯ ಅನ್ನೋ ಒಂದು ಹೊಸ ಆಡಳಿತದ ತತ್ವದ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ರಾಜಕೀಯ ಪಕ್ಷ ಅಲ್ಲ, ಅದಕ್ಕಿಂತ ಹೆಚ್ಚಾಡಿ ಆಡಳಿತದಲ್ಲಿ ಒಂದು ದೊಡ್ಡ ಬದಲಾವಣೆ ತರುವಂತಹ ಒಂದು ಸಿದ್ಧಾಂತ. ನಮ್ಮಲ್ಲಿ ಎಷ್ಟೊಂದು ಜನರಿಗೆ ಈ ಥರ ಅನುಭವ ಆಗೇ ಇರುತ್ತೆ ಅಲ್ವಾ? ನಮ್ ಏರಿಯಾದ ರೋಡ್ ಸರಿಯಿಲ್ಲ, ಕರೆಕ್ಟಾಗಿ ನೀರ್ ಬರೋಲ್ಲ, ಎಲ್ಲೆಂದರಲ್ಲಿ ಕಸ, ಹೀಗೆ ಒಂದಾ ಎರಡ ಸಮಸ್ಯೆಗಳು. ಎಷ್ಟೇ ಕಂಪ್ಲೇಂಟ್ ಕೊಟ್ರೂ ಯಾರೂ ತಲೆ ಕೆಡಿಸ್ಕೊಳಲ್ಲ. ಈ ಒಂದು ಬೇಸರ ಇದೆಯಲ್ಲ, ನಮ್ಮೆಲ್ರಿಗೂ ಗೊತ್ತಿರೋದೆ. ಹೌದು, ಈ ಬೇಸರನೇ ನಮ್ಮನ್ನೊಂದು ದೊಡ್ಡ ಪ್ರಶ್ನೆ ಮುಂದಕ್ಕೆ ತಂದು ನಿಲ್ಸುತ್ತೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕೈ ಮುಗಿತಾರೆ, ಗೆದ್ದ ಮೇಲೆ ಇವನು ಯಾರು ಅಂತನೂ ಗೊತ್ತಾಗಲ್ಲ. ಎಲೆಕ್ಷನ್ಗೆ ಖರ್ಚು ಮಾಡಿದ್ದ ದುಡ್ಡನ್ನ ವಾಪಸ್ ತಗೊಳ್ಳೋಕೆ ಶುರುವಾಗುತ್ತೆ ನೋಡಿ, ಭ್ರಷ್ಟಾಚಾರ. ಇದಕ್ಕೊಂದು ಕೊನೆನೇ ಇಲ್ವಾ? ಸರಿ, ಈ ಇಡೀ ಗೊಂದಲವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಕಥೆ ಕೇಳೋಣ. ಈ ಕಥೆ ಈಗಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ನಮ್ಗಿರುವ ಎಷ್ಟೊಂದು ತಪ್ಪು ಕಲ್ಪನೆಗಳನ್ನ ದೂರ ಮಾಡುತ್ತೆ. ಒಂದ್ಸಲ ಏನಾಯ್ತು ಅಂದ್ರೆ, ಒಬ್ಬ ಅಜ್ಜಿ ಇದ್ಲು. ಅವಳಿಗೆ ತಾನು ತನ್ನ ಕೋಳಿನೇ ಈ ಪ್ರಪಂಚದ ಸೆಂಟರ್ ಅಂತ ಒಂದು ದೊಡ್ಡ ಅಹಂಕಾರ. ಸೂರ್ಯ ಹುಟ್ಟೋದೇ ತನ್ನ ಕೋಳಿ ಕೂಗಿದ ಮೇಲೆ ಅಂತ ಗಟ್ಟಿಯಾಗಿ ನಂಬ್ಕೊಂಡ್ಬಿಟ್ಟಿದ್ಲು. ಊರಿನೋರೆಲ್ಲ ಅವಳ ಮಾತು ಕೇಳಿ ನಕ್ಕಾಗ ಅಜ್ಜಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ನಾನಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ ಬೆಲೆ ಅನ್ಕೊಂಡು ತನ್ನ ಕೋಳಿನ ಜೊತೆ ತಕೊಂಡು ರಾತ್ರಿ ಊರ್ ಬಿಟ್ಟೇ ಹೋದ್ಲು. ಆದ್ರೆ ಅಜ್ಜಿ ಅನ್ಕೊಂಡಿದ್ದೇ ಒಂದು, ಆಗಿದ್ದೇ ಒಂದು. ಮಾರ್ನೇ ದಿನ ಆ ಹಳ್ಳಿಯಲ್ಲಿ ಸೂರ್ಯ ಎಂದಿನಂತೆ ಮೂಡಿದ. ಜನ್ರೆಲ್ಲ ತಮ್ಮ ಪಾಡಿಗೆ ತಾವು ಎದ್ದು ಕೆಲ್ಸ ಶುರು ಮಾಡ್ಕೊಂಡಿದ್ರು. ಆಗ ನೋಡಿ ಅಜ್ಜಿಗೆ ಸತ್ಯದ ಅರಿವಾಗಿದ್ದು. ಆ ಅಜ್ಜಿಗೆ ಆದ ಅರಿವೇ ಈ ಕಥೆಯ ನೀತಿ. ನಾನಿಲ್ಲ ಅಂದ್ರೆ ಈ ಸಿಸ್ಟಮ್ ನಡೆಯೋದೇ ಇಲ್ಲ ಅನ್ಕೊಳ್ಳೋ ಎಷ್ಟೋ ನಾಯಕರಿಗೆ ಈ ಕಥೆ ಪರ್ಫೆಕ್ಟ್ ಆಗಿ ಸೂಟ್ ಆಗತ್ತೆ. ಯಾಕಂದ್ರೆ ನಿಜವಾದ ವ್ಯವಸ್ಥೆ ಇರೋದು ಜನರಿಂದ, ಒಬ್ಬ ವ್ಯಕ್ತಿಯಿಂದ ಅಲ್ಲ. ಈಗ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಪ್ರಸ್ತುತ ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ಇರೋ ವ್ಯತ್ಯಾಸವನ್ನ ಕನ್ನಡಿ ಹಿಡಿದಾಗೆ ತೋರಿಸುತ್ತೆ. ಒಂದು ಕಡೆ ರಾಜಕೀಯದ ಗುರಿ ಅಧಿಕಾರ, ಆದ್ರೆ ಪ್ರಜಾಕೀಯದ ಗುರಿ ಸೇವೆ. ರಾಜಕೀಯದಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್, ಆದ್ರೆ ಪ್ರಜಾಕೀಯದಲ್ಲಿ ನೋ ಇನ್ವೆಸ್ಟ್ಮೆಂಟ್, ಝೀರೋ. ಗೆದ್ದ ಮೇಲೆ ರಾಜಂತರ ಮೆರೆಯೋದು ರಾಜಕೀಯ, ಜನರ ಕೆಲಸಗಾರನಾಗಿ ಜವಾಬ್ದಾರಿ ತಗೊಳ್ಳೋದು ಪ್ರಜಾಕೀಯ. ಸರಳವಾಗಿ ಹೇಳಬೇಕು ಅಂದ್ರೆ ಪ್ರಜಾಕೀಯದಲ್ಲಿ ಪ್ರಜೆಗಳೇ ಓನರ್ಸ್, ನಾವು ಆಯ್ಕೆ ಮಾಡಿ ಕಳಿಸಿದ ಪ್ರತಿನಿಧಿಗಳು ಸಂಬಳ ತಗೊಳ್ಳೋ ನೌಕರರು ಅಷ್ಟೇ. ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ತಗೊಳ್ಳುವವರು ನಮಗೆ ಉತ್ತರ ಕೊಡೋಕೆ ಜವಾಬ್ದಾರರಾಗಿರ್ತಾರೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ಈಗಿರೋ ಸಿಸ್ಟಮೇ ಸರಿಯಿಲ್ಲ ಅಂದ್ರೆ ಸಲ್ಯೂಷನ್ ಎಲ್ಲಿಂದ ಬರ್ಬೇಕು? ಯಾರೋ ಒಬ್ಬ ಸೂಪರ್ ಹೀರೋ ಬಂದು ಎಲ್ಲಾ ಸರಿ ಮಾಡ್ತಾನೆ ಅಂತ ಕಾಯ್ತಾ ಕೂರ್ಬೇಕಾ? ಅಥವಾ ಆ ಪರಿಹಾರ ನಮ್ಮ ಕೈಯಲ್ಲೇ ಇದ್ಯಾ? ಇದೇ ನೋಡಿ ಪ್ರಜಾಕೀಯದ ಮೂಲತತ್ವ. ಬದ್ಲಾವಣೆ ಬೇರೆ ಯಾರಿಂದನೂ ಆಗಲ್ಲ. ಅದು ಶುರುವಾಗ್ಬೇಕಿರೋದು ನನ್ನಿಂದಲೇ. ಸುಧಾರಣೆ ಆಗ್ಬೇಕಿರೋದು ನಮ್ಮಿಂದಲೇ. ನಾನು ಸರಿಯಾದ್ರೆ ದೇಶ ಸರಿ ಹೋಗತ್ತೆ ಅನ್ನೋ ನಂಬಿಕೆನೇ ಇದ್ರ ಫೌಂಡೇಶನ್. ಹೌದು, ಯಾರೋ ಒಬ್ಬ ಲೀಡರ್ ಬರ್ತಾನೆ, ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಹೊರಗಡೆ ಹುಡುಕೋದು ಬಿಟ್ಟು ನಮ್ ಒಳಗೆ ಇರೋ ಲೀಡರ್ನ ಎಬ್ಸೋ ಟೈಮಿದು. ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಒಬ್ಬ ನಾಯಕನೇ. ಸರಿ, ಈ ತತ್ವವನ್ನ ನಿಜ ಜೀವನದಲ್ಲಿ ತರೋಕೆ 3 ಮುಖ್ಯ ಸ್ತಂಭಗಳಿವೆ. ಮೊದಲನೇದು ಪಾರದರ್ಶಕತೆ. ಅಂದ್ರೆ ನಮ್ಮ ಟ್ಯಾಕ್ಸ್ ಹಣದ ಪ್ರತಿ ಪೈಸೆ ಎಲ್ಲಿಗ್ಹೋಯ್ತು, ಹೇಗೆ ಖರ್ಚಾಯ್ತು ಅಂತ ಜನರಿಗೆ ತಿಳಿಬೇಕು. ಎರಡನೇದು ಹೊಣೆಗಾರಿಕೆ. ಕೊಟ್ಟ ಮಾತನ್ನ ಉಳಿಸದಿದ್ರೆ, ಸರಿಯಾಗಿ ಕೆಲಸ ಮಾಡದಿದ್ರೆ ಆ ಪ್ರತಿನಿಧಿಯನ್ನ ಪ್ರಶ್ನಿಸೋ ಅಧಿಕಾರ, ವಾಪಸ್ ಕರೆಯೋ ಅಧಿಕಾರ ಜನರಿಗೆ ಇರಬೇಕು. ಇನ್ನು ಮೂರನೇದು ಟೆಕ್ನಾಲಜಿ. ಇವತ್ತಿನ ಡಿಜಿಟಲ್ ಜಗತ್ನಲ್ಲಿ ಟೆಕ್ನಾಲಜಿ ಬಳಸಿ ಆಡಳಿತದಲ್ಲಿ ಪ್ರತಿಯೊಬ್ಬರೂ ನೇರವಾಗಿ ಭಾಗವಹಿಸಬೇಕು, ತಮ್ಮ ಅಭಿಪ್ರಾಯ ಹೇಳಬೇಕು. ಇಲ್ಲಿರೋ ಅಸಲಿ ಸಮಸ್ಯೆನು ಗೊತ್ತಾ? ಎಲೆಕ್ಷನಲ್ಲಿ ರಾಜಕಾರಣಿಗಳು ದುಡ್ಡು ಕೊಟ್ಟು ವೋಟ್ ತಗೊಳ್ತಾರೆ. ಇದರ ಪರಿಣಾಮ ಏನು? ಗೆದ್ಮೇಲೆ ತಾನು ಖರ್ಚು ಮಾಡಿದ ಕೋಟಿಗಟ್ಲೆ ಹಣವನ್ನ ವಾಪಸ್ ಪಡಿಲೇಬೇಕು. ಅದಕ್ಕಿರೋ ಒಂದೇ ದಾರಿ ಭ್ರಷ್ಟಾಚಾರ. ಇದೊಂದು ವಿಷವರ್ತುಲ. ಇದ್ರಿಂದ ಹೊರಗೆ ಬರೋದೇ ಕಷ್ಟ. ಇದಕ್ಕೆ ಪ್ರಜಾಕೀಯ ಹೇಳೋ ಪರಿಹಾರ ತುಂಬಾ ಸಿಂಪಲ್. ನಮ್ಮ ವೋಟು ಮಾರಾಟಕ್ಕಿರೋ ಒಂದು ವಸ್ತುವಲ್ಲ, ಅದು ನಾವು ನಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡ್ತಿರೋ ಬಂಡವಾಳ. ನಾವು ವೋಟನ್ನ ಮಾರ್ಕೊಳ್ಳಿಲ್ಲ ಅಂಡ್ಲೆ ನಮ್ಗೆ ಪ್ರಶ್ನೆ ಮಾಡೋ ಹಕ್ಕು ಹಾಗೆ ಉಳಿಯುತ್ತೆ. ದುಡ್ಡೇ ಇಲ್ಲದೆ ಎಲೆಕ್ಷನ್ ನಡೆದಾಗ ಭ್ರಷ್ಟಾಚಾರ ಮಾಡೋ ಅವಶ್ಯಕತೆನೇ ಇರೋದಿಂಗ. ಹೌದು, ಯಾವಾಗ ಜನರು ತಮ್ಮ ವೋಟುಗಳನ್ನ ಮಾರ್ಕೊಳ್ಳೋದನ್ನ ನಿಲ್ಲಿಸ್ತಾರೋ ಆ ಕ್ಷಣವೇ ಭ್ರಷ್ಟಾಚಾರದ ಮೇಲೆ ಬೀಳುವ ಮೊದಲನೇ ದೊಡ್ಡ ಏಟು ಅದು. ಕೊನೆಯದಾಗಿ ಈ ಇಡೀ ಚರ್ಚೆ ನಮ್ಮುಂದೆ ಒಂದು ಆಯ್ಕೆಯನ್ನ ಇಡುತ್ತೆ.
ಪ್ರತಿಯೊಬ್ಬ ಪ್ರಜೆಯ ಕೈಯಲ್ಲಿರೋ ಅತ್ಯಂತ ಪವರ್ಫುಲ್ ಅಸ್ತ್ರ ಅಂದ್ರೆ ಅದು ಮತ. ಅದನ್ನ ನಾವು ಹೇಗೆ ಬಳಸ್ತೀವಿ? ಮುಂದಿನ 5 ವರ್ಷಗಳ ನಮ್ಮ ಭವಿಷ್ಯಕ್ಕೆ ಮಾಡೋ ಒಂದು ಇನ್ವೆಸ್ಟ್ಮೆಂಟ್ ಅಂತ ನೋಡ್ತೀವಾ ಅಥವಾ ಒಂದು ದಿನದ ಸಣ್ಣ ಆಸೆಗೆ ಮಾರ್ಕೊಳ್ಳೋ ವಸ್ತುವಾಗಿ ನೋಡ್ತೀವಾ? ನಿರ್ಧಾರ ನಮ್ ಕೈಯಲ್ಲೇ ಇದೆ.